ಎಷ್ಟು ಕಾಸು ಖರ್ಚಾದ್ರೂ ಪರವಾಗಿಲ್ಲ, ಹುಡುಕಿಸ್ತೀಯಾ? ನಾನು ಮದುವೆ ಆದ ಕಾಲದಿಂದ ಇದ್ದ ವಾಚ್ಮ್ಯಾನ್ ಅವನೇ. ನೀನ್ ನೋಡಿದೀಯಾ? ಇಲ್ವಾ? ನೀನ್ ನೋಡಿರ್ಲಿಲ್ವಾ? ನೋಡಿವಿನಿ. ಮದುವೆ ಆಗಿರ್ಲಿಲ್ಲ ಅವನ್ಗೆ. ದಿನದ 24 ಗಂಟೆ 365 ದಿವಸ ಇಲ್ಲೇ ಇರ್ತಿದ್ದ. ಯಜಮಾನ್ರು ಹೋದ್ಮೇಲೆ ಅವನ್ ಕಂಡೇ ಇಲ್ಲ. ಸತ್ಯ ಹೇಳ್ತಾ ಇದ್ದೀನಿ, ಯಜಮಾನ್ರು ಹೋದ್ರು, ಆ ದುಃಖದಲ್ಲಿದ್ದೆ. ನಂತರ ಸಂಸ್ಥೆ ಸಮಸ್ಯೆಗಳು ಶುರುವಾದ್ವು, ಅದ್ರಲ್ಲಿ ಮುಳುಗ್ದೆ. ಕೆಲಸಗಾರರು ಯಾರು ಬಂದ್ರು ಯಾರು ಹೋದ್ರು ನನಗೇನು ಗೊತ್ತಿರುತ್ತೆ ಹೇಳು? ಅವತ್ತಿನಿಂದ ಇವನು ಬಂದೇ ಇಲ್ವಂತೆ. ಹುಡುಕಿಸ್ತೀಯಾ? ನಾನು ಅಲಿಯೋದು ಕಷ್ಟ ಆಗತ್ತೆ, ಹುಡುಕಿಸ್ತೀಯಾ? ಎಷ್ಟು ಬೇಕೋ ಅಷ್ಟು ಕೊಡಿಸ್ತೀನಿ ಕಾಸು. ನನಗೆ ಗೊತ್ತು, ಶ್ವೇತಾ ಮಗು ಹೊತ್ತು ನಿಂತಿದ್ದಾಳೆ. ಅವಳು ಬದುಕಿಗೊಂದು ವ್ಯವಸ್ಥೆ ಆಗಬೇಕು. ಇದೊಂದು ಸಮಸ್ಯೆ ಬಗೆಹರಿಲಿ, ನನ್ನ ಆಣೆ ಮದುವೆ ಮಾಡಿ ಮುಗಿಸ್ತೀನಿ. ದಿಟ್ಟುವ, ಯಾವ ದೇವ್ರ ಮೇಲೆ ಆಣೆ ಮಾಡಿ ಹೇಳಬೇಕು ಹೇಳು? ಕೆಲಸ ಆದ್ಮೇಲೆ ಮರ್ತು ಬಿಡ್ತೀರಾ? ಇಲ್ಲ, ಖಂಡಿತ ಮರೆಯೋಲ್ಲ. ಹುಡುಕ್ಸು, ಎಲ್ಲಿದ್ದಾನೆ ತಿಳ್ಕೊ, ಬಂದು ಹೇಳು. ಈ ಮದುವೆಗೂ ನೀನು ಅವನ್ನ ಹುಡುಕೋಕ್ಕೂ ಸಂಬಂಧವೇ ಇಲ್ಲ. ವಾರದಿಂದ ನರಕ ಅನುಭವಿಸಿದ್ದೀನಿ. ಕಷ್ಟ ಅಂದ್ರೇನು ಅರ್ಥ ಆಗಿದೆ. ಅವನ್ ಸಿಗ್ಲಿ ಬಿಡ್ಲಿ, ಈ ಮದುವೆ ಆಗತ್ತೆ, ಆಯ್ತಾ? ಏನು ಖರ್ಚಿಗೆ 5,000 ಕೊಡಿ. ಅವನೆಲ್ಲಿದ್ದಾನೆ ಗೊತ್ತಾ? ಯಜಮಾನರು ಸತ್ತು ಮಾರನೇ ದಿವಸನೇ ಸಿಕ್ಕಿದ್ದ. ಅಂದ ಇನ್ಮೇಲೆ ಇಲ್ಲಿ ಕೆಲಸಕ್ಕೆ ಬರಾಕಿಲ್ಲ ಅಂತ ಹೇಳ್ದ. ದೊಡ್ಡವರು 100 ಕರ್ಮ ಮಾಡ್ಕೊಳ್ತಾರೆ, ಹೆಚ್ಚು ಕಡಿಮೆ ಆದರೆ ನಮ್ಮ ಕುತ್ತಿಗೆ ಕಟ್ತಾರೆ ಅಂತ. ಹೆದರಿದ್ದ. ಅಲ್ಲದೆ ಕೆಲಸ ಬಿಟ್ಟು ಹೋಗೋದ್ರ ಬಗ್ಗೆ ದುಃಖನೂ ಇತ್ರ. ಅವತ್ತು ಸಂಜೆ ಇಬ್ಬರು ಕೂತ್ಕೊಂಡು ಕುಡ್ದೀವ್ರಿ 10 ಗಂಟೆ. ಆದ್ರೆ ಒಂದ್ರ ಕೈ ತುಂಬ ಕಾಸಿತ್ತು ನೋಡಿ. ನಾನು ಕೇಳಿದೆ, ಈಟೊಂದು ಕಾಸು ಎಲ್ಲಿಂದ ಬಂತು ಅಂತ. ಅದಕ್ಕೆ ಅವನು, ಬಿಡೋನು, ಮಾಡಿದವ್ರ ಪಾಪ ಆಡಿದವ್ರ ಬಾಯೊಳಗೆ ದೇವ್ರದ್ದಂಗಿರು ಅಂತ ಕೊಟ್ಟವ್ರೆ, ಬಾಯಿ ಬಿಟ್ಟು ಬದುಕು ಯಾಕೆ ಕೆಡಿಸ್ಕೊಳ್ಳವ ಅಂದ ಅಂತ. ನಾ ಹೊರಡೋದ ಲೇಟ್ ಆಯ್ತದೆ ಅಂದೆ. ಹೊರಡೋದ ಏನು ಲೇಟ್ ಆಯ್ತದೆ ಅಂದೆ. ಕೈ ತುಂಬ ಕಾಸಿತ್ತು ಅಂದ್ಯಾ? ಹ್ಞೂನ್ರ. ನೆನಪು ಮಾಡ್ಕೊ, ಯಾರು ಕೊಟ್ಟಿದ್ದಂತೆ? ಯಾವ್ದಾದ್ರು ಹೆಸರು ಹೇಳದ್ನಾ? ಇಲ್ರ. ಕುಡ್ದ ಅಮಲ್ನಲ್ಲಿ ಒದರಿರ್ತಾನೆ, ನೆನಪು ಮಾಡ್ಕೊ. ಯಾವ್ದಾದ್ರು ಹೆಸರು? ಅದು ಹೆಂಗಸ ಅಥವಾ ಗಂಡಸ? ಯಾವ್ದಾದ್ರು ಹೆಸರು? ಇಲ್ರ, ಯಾವ ಹೆಸರು ಹೇಳಿಲ್ರ. ಸರಿ, ನೀನು ಹೊರಡು. ಹಣ ಬೇಕಿದ್ರೆ ಬಾ. ಹುಡುಕ್ಸು ಅವನನ್ನ. ವಿಷಯ ಗುಟ್ಟಾಗಿರ್ಲಿ. ಏನೋ
ಯಾರು? ನಂದಿನಿ ಶೇಖರ್, ಮಿಸಸ್ ನಂದಿನಿ ಶೇಖರ್, 66, 6ನೇ ಕ್ರಾಸ್, 3ನೇ ಸ್ಟೇಜ್. ಹೌದು. ನಂದಿನಿ ಶೇಖರ್ ಅವ್ರಿಗೆ ಲೆಟರ್ ಇದೆ. ಯಾರಂತೆ? ಏನ್ ಲೆಟ್ರಾ? ನನ್ಗ ಎಲ್ಲಿಂದ ಬಂದಿದೆ? ಯಾರು? ಯಾರಿಂದ ಬಂದಿದೆ? ರಾಮಕೃಷ್ಣ ಅಂತಿದೆ. ಯಾರ್ದು ವಕೀಲರು ವಿಳಾಸ. ಕೆಟ್ಟು ಬಾಯಿ ನಿಂದು. ಡಿವೋರ್ಸ್ ಮುಂದೆ ನೀನೇನ್ ಕೇಳೋದು? ಕಳಿಸಿದ್ರು ಅವರೇ. ನೋಡೋಣ ತಡಿ. ಏನಿರುತ್ತೆ ನೋಡಕ್ಕೆ? ಕರ್ಮ. ಮೊದಲು ವಿಚಾರಿಸು ಮುಂದೆ. ಅವ ಕೇಳಿಲ್ಲ, ಮಾಡ್ಲಿಲ್ಲ, ಕಟ್ಟಿದೆ. ಹೆರಿಗೆಗೆ ಅಂತ ಬಂದವಳನ್ನ ಕರ್ಕೊಂಡು ಹೋಗ್ಲಿಲ್ಲ. ನೀನ್ ಹೋಗಿ ಕೇಳ್ಬೇಕು ತಾನೆ? ಇಲ್ಲ, ಪುರ್ಸೊತ್ತಿಲ್ಲ. ಸುಮ್ಮನಿರ್ತೀಯಾ? ಎಲ್ಲ ಅಪ್ಪಂದ್ರು ಮಕ್ಕಳು ಜೀವನದಲ್ಲಿ ತ್ಯಾಪೆ ಹಾಕ್ತಾರೆ. ನೀನು ಕಡಿ, ಕೊಲ್ಲು, ಓಡ್ಸು. ನೀನ್ ಬದುಕು ಸುಖವಾಗಿ ಮುಗ್ತಿದ್ಯಲ್ಲ, ಕೆಟ್ರೆ ನಮ್ದು ತಾನೆ. ಕೈ ಮುಗಿತೀನಿ. ಓದೋವರೆಗೂ ಸುಮ್ಮನಿರ್ತೀಯಾ? ಏನು? ಒಂದು ಲೋಟ ನೀರು ಕೊಡು. ಅದೇನದು ಹೇಳ ಮೊದಲು. ಡೈವೋರ್ಸ್ ನೋಟಿಸ್ ಅಲ್ಲ, ಸಾಕಾ? ಒಂದು ಲೋಟ ನೀರು ಕೊಡು. ಮತ್ ನನ್ನ ಹೆಸರಿಗೆ ಯಾಕೆ ಬಂದಿದೆ? ಏನು? ಏನದು? ಸಾಲ ಮಾಡಿದ್ಯಾ? ನಾನಾ? ಆಶ್ರಯ ಫೈನಾನ್ಸ್ ಕಾರ್ಪೊರೇಷನ್ ಹೆಸರು ನೆನಪಿದೆಯಾ? ಇಲ್ಲ. ಅದರ ಪರವಾಗಿ ಯಾರೋ ವಕೀಲರು ನೋಟಿಸ್ ಕಳಿಸಿದ್ದಾರೆ. ಹೆಸರು, ವಿಳಾಸ ಎಲ್ಲ ನಿಂದೆ. ನಿನಗೆ ಈ ನೋಟಿಸ್. ನಾನ್ ಸಾಲ ಮಾಡಿಲ್ಲ. ನನಗೆ ಯಾರು ಕೊಡ್ತಾರೆ? ನೆನಪು ಮಾಡ್ಕೋ. ನಿನ್ನ ಗಂಡ ಹೇಳ್ದ ಅಂತ ಯಾವ್ದಾದ್ರು ಪತ್ರಗಳಿಗೆ ರುಜು ಹಾಕಿದ್ಯಾ? ಇಲ್ಲ. ಯಾವ್ದಾದ್ರು ಬ್ಯಾಂಕ್ ಖಾತೆ ತೆಗೆದದ್ದು? ಇಲ್ಲ. ಇದರ ಪ್ರಕಾರ ನಿನ್ನ ಹೆಸರಲ್ಲಿ 50,000 ಸಾಲ ಆಗಿದೆ. 2.5 ವರ್ಷದಿಂದ ಕಂತು ಕಟ್ಟಿಲ್ಲ. ಬಡ್ಡಿ ಸೇರಿ ಒಟ್ಟು 1.5 ಲಕ್ಷ ಆಗಿದೆ. ಪೋಸ್ಟ್ ಡೇಟೆಡ್ ಚೆಕ್ಸ್ ಕೊಟ್ಟಿದ್ಯಂತೆ, ಅದನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅದು ಬೌನ್ಸ್ ಆಗಿದೆ. ನೋಟಿಸ್ ಕೊಟ್ಟಿದ್ದಾರೆ. ತಕ್ಷಣವೇ ಕಟ್ಟು ಮುಗಿಸಿ, ಇಲ್ಲಿದ್ರೆ ಕ್ರಿಮಿನಲ್ ಕೇಸ್ ಆಗುತ್ತೆ ಅಂತ. ನೆನಪು ಮಾಡ್ಕೋ. ನಿನ್ನ ಹೆಸರಲ್ಲಿ ಯಾವುದಾದ್ರೂ ಬ್ಯಾಂಕ್ ಖಾತೆ ಇತ್ತ? ನೀನು ಯಾರಿಗಾದರೂ ಖಾಲಿ ಚೆಕ್ಗಳಿಗೆ ಸೈನ್ ಹಾಕಿ ಕೊಟ್ಟಿದ್ಯಾ? ನೆನಪು ಮಾಡ್ಕೋ. ಕೊಟ್ಟಿದ್ಯಾ? ಇದು ಕುತ್ತಿಗೆನೆ. ಕೊಟ್ಟಿದ್ಯಾ?
ಸರಿಯಾಗಿದೆ. ಮುಂದಿನ ತಿಂಗಳು ಬಡ್ಡಿ. ಹಾಂ, ಮಗಳ? ಒಬ್ಳೆ ಮಗಳು? ಹೌದು. ವಿಚಾರ್ಸ್ ಮದುವೆ ಮಾಡೋದಲ್ವಾ ಸರ್? ಹೋಗಿ ಹೋಗಿ ರಾಕ್ಷಕರನ್ನ ಕಟ್ಬಿಟ್ಟಿದ್ದೀರಲ್ಲ. ಕಾರಲ್ಲಿ ಬಂದಿದ್ರಾ ಫುಲ್ ಫ್ಯಾಮಿಲಿ ಮನೆಗೆ? ಇವನು ಬಂದಿರ್ತಾನೆ ಸ್ಟೈಲಾಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬ್ರೇಸ್ಲೆಟ್ನೇ ತಕೊಂಡು. ಮೋಸ ಸರ್, ಮನುಷ್ಯ ಏಕ್ದಮ್ ಮೋಸ. ನೀವು ಟೋಪಿ ಬಿದ್ದಿರ್ತೀರಿ, ಮದುವೆ ಮಾಡಿ ಕೊಟ್ಟಿರ್ತೀರಿ. ಈಗ ನೋಡಿ ಪ್ರಾಬ್ಲಮ್ಮಾ? ಹಾ ಹೇಳಿ. ನೋಟಿಸ್ ಬಂದಿದೆ. ಹಾ ನೋಡಿದೆ, ನಾವೇ ಕಳಿಸಿದ್ದು. ಮುಂದೆ ಎಷ್ಟಿದೆ ಕಟ್ಟಬೇಕಾದ್ದು? 1.5 ಲಕ್ಷ ಅಂತ ಇದೆ. ಕಟ್ಬಿಡಿ ಅಷ್ಟೇ. ನಾವ್ಯಾಕೆ ಕಟ್ಟಬೇಕು? ದೊಡ್ಡವ್ರು ನಾವು ಮಾತಾಡ್ತಾ ಇಲ್ವಾ? ನೀ ಸುಮ್ಮನೆ ಇರು. ನಾನ್ ತಗೊಂಡಿದ್ದೀನ ಸಾಲ, ಯಾಕೆ ಕಟ್ಟಬೇಕು? ತಗೊಂಡಿಲ್ಲ ತಾನೆ, ಸುಮ್ಮನಿರು. ನೀವ್ ಹೇಳಿ ಸರ್. ಸಾಲ ನಾವು ತಗೊಂಡಿದ್ದಲ್ಲ, ಅಲ್ಲಪ್ಪ, ನಮ್ಮ ಅಳಿಯ ತಗೊಂಡಿದ್ದು. ಹೌದು. ಅವನಿಗೆ ಕಳಿಸಿ ನೋಟಿಸು. ಚೆನ್ನಾಗಿ ಹೇಳ್ತೀರಾ ಸರ್. ಅಯೋಗ್ಯ ಸರ್ ಅವನು, ಎಂಟಾಣೆ ಹುಟ್ಟಲ್ಲ. ಸಾಲ ಅಂತ ಬಂದು ಕೇಳ್ದ, ಸೆಕ್ಯೂರಿಟಿ ಅಂದೆ, ಚೆಕ್ ಸೈನ್ ಮಾಡಿಕೊಡ್ತೀನಿ ಅಂದ. ನಿನ್ ಚೆಕ್ಕ ನೆಕ್ಬೇಕು ಅಷ್ಟೇ, ಬೇಡ ಅಂದೆ. ದುಂಬಾಲು ಬಿದ್ದ ಸರ್, ಆಗಲ್ಲ ಅಂದೆ. ಕೊನೆಗೆ ಹೆಂಡತಿ ಚೆಕ್ ತಂದ್ಕೊಡ್ತೀನಿ ಅಂದ. ವಿಚಾರ್ಸ್ ನೋಡ್ದೆ, ನಿಮ್ಮನೆ ಮಗಳು ಅಂತ ಗೊತ್ತಾಯ್ತು. ಮರ್ಯಾದಸ್ಥರು, ಮೋಸ ಆಗೋದಿಲ್ಲ ಅನ್ಸ್ತು, ಕೊಟ್ಬಿಟ್ಟೆ. ಕಟ್ಬಿಡಿ ಸರ್, ದಯವಿಟ್ಟು ಮೋಸ ಮಾಡಬೇಡಿ. ಕಟ್ಟಲ್ಲ ಅಂದ್ರೆ ಸುಮ್ಮನೆ ಇರೋ ಮೌ. ಅವನ್ ಸಾಲ ನಾವ್ ಕಟ್ಟಲ್ಲ. ಗಂಡ ಅವರು, ಮರ್ಯಾದೆ ಇರ್ಲಿ. ಅವನ್ನೇ ಬಿಟ್ಟಾಯ್ತು, ಇನ್ನು ಅವನ್ ಸಾಲ ಕಟ್ಲಾ? ಅಪ್ಪ ಹೇಳ್ ಮೇಲೆ ಅದೇನ್ ಮಾಡ್ಕೋತಾರ ಮಾಡ್ಕೊಳ್ಳಿ. ಯಜಮಾನ್ರೆ, ಚೆಕ್ ಬೌನ್ಸು, ಇದು ಕ್ರಿಮಿನಲ್ ಕೇಸು. ಹೆಚ್ಚು ಕಡಿಮೆ ಆದ್ರೆ ಜೈಲಾಗುತ್ತೆ. ಮರ್ಯಾದಸ್ಥರು, ದಯವಿಟ್ಟು ಮಾನಕ್ಕಂಜಿ ಕಟ್ ಮುಗಿಸ್ಬಿಡಿ ದೇವ್ರು. ನೀವು ಎಲ್ಲ ಬಿಟ್ಟು ಕೂತ್ಕೊಳ್ಳಿ, ನಾವು ಮಾನ ಕಳಿಸ್ತೀವಿ, ಯಾರೋ ಮಾಡಿ ಸಾಲ ತೀರಿಸ್ತೀವಿ. ಸತ್ಯಮ್ಮ, ನಮಗಿಲ್ಲ ಮಾನ ಮರ್ಯಾದೆ, ಎಲ್ಲ ಬಿಟ್ಬಿಟ್ಟಿದೀವಿ. ಅದಕ್ಕೆ ಫೈನಾನ್ಸ್ ಕಾರ್ಪೊರೇಷನ್ ನಡೆಸ್ತಾ ಇರೋದು. ನಿಮಗದೆಲ್ಲ ಇದೆ, ಅದಕ್ಕೆ ಸಾಲ ಕೊಟ್ಟಿರೋದು. ದಯವಿಟ್ಟು ಅದನ್ನ ಉಳಿಸ್ಕೊಳ್ಳಿ ತಾಯಿ. ಯಜಮಾನ್ರೆ, ತಿಂಗಳ ಕೊನೆ ಒಳಗೆ ಕಟ್ಬಿಡಿ. ಹಾ, ನೀವು ಹೋಗ್ರಿ. ಯಾರ್ರೀ ಅದು? ಬನ್ನಿ. ಕಸ್ಟಮರ್ಸ್ ನೀವು ದೇವರಿದ್ದ ಹಾಗೆ. ಚೆಕ್ಕು ತಗೋತೀವಷ್ಟೇ, ಸೇಫ್ಟಿಗೆ. ಪ್ರೆಸೆಂಟ್ ಮಾಡಲ್ಲ, ಗೊತ್ತು ನಮಗೂ. ಕ್ರಿಮಿನಲ್ ಕೇಸ್ ಆಗೋಗುತ್ತೆ. ಮನೆ ಕಡೆ ಹೊರಟಿದ್ದೆ. ಆಕ್ಚುಲಿ ಗಡಿಯಾರ ನೋಡಿದೆ, ಸ್ಟಿಲ್ 8. ಇಷ್ಟು ಬೇಗ ಮನೆಗೆ ಹೋದ್ರೆ ಅಭ್ಯಾಸ ಆಗ್ಬಿಡುತ್ತೆ ಮಿಸ್ಸಸ್ಗೆ. ಡೈಲಿ ಬಾ ಅಂತಾಳೆ. ಈಗಿರೋ ಕ್ರೈಮ್ ರೇಟಲ್ಲಿ ಸಾಧ್ಯನಾ? ಡೈಲಿ 8ಕ್ಕೆ ಮನೆ. ಟೈಮ್ ಇತ್ತು, ಸಣ್ಣ ಪುಟ್ಟ ಎನ್ಕ್ವೈರಿ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ. ಕೂತ್ಕೊಳ್ಳ?
ಕೂತ್ಕೊಳ್ಳಿ ಮೇಡಮ್, ನಿಮ್ದೇ ಮನೆ. ಹೇಳಿ. ನಾನೇನ್ ಹೇಳಿ? ಎನ್ಕ್ವೈರಿ ನಡೆಸ್ತಾ ಇದ್ದೀರಿ. ಶ್ಯಾಮರಾಯರ ಸಾವಿನ ಬಗ್ಗೆ ಎನ್ಕ್ವೈರಿ ನಡೆಸ್ತಾ ಇದ್ದೀರಿ. ಹೇಳಿ, ಎಲ್ಲಿವರೆಗೂ ಬಂತು? ಏನ್ ಹೇಳಿದ್ರು ಡಾಕ್ಟರ್? ಯಾವ ಡಾಕ್ಟರ್? ಫ್ಯಾಮಿಲಿ ಡಾಕ್ಟರ್. ನನ್ಗೇನ್ ಗೊತ್ತು? ಕರೆಸಿ ಕೂರಿಸಿ ಮಾತಾಡಿಸಿದ್ದೀರಿ. 10 ಅಲ್ಲ, 20 ಅಲ್ಲ, 30 ಅಲ್ಲ, 40 ಅಲ್ಲ, 58 ಮಿನಿಟ್ಸ್ 34 ಸೆಕೆಂಡ್ಸ್. ಏನ್ ಹೇಳಿದ್ರು ಡಾಕ್ಟ್ರ? ನಾನ್ ಕರ್ಸಿದ್ದಲ್ಲ. ಅವ್ರಾಗೆ ಬಂದ್ರ? ಗೋವಿಂದರಾಯರನ್ನೂ ಕರ್ಕೊಂಡು ಬಂದ್ರ? ಏನಂತೆ? ಅವರು ನಿಮಗೆ ಹೇಳೋದೇನಾದ್ರೂ ಇತ್ತ? ಹೇಳಿದ್ರ? ನೀವು ಅವ್ರಿಗೆ ಹೇಳೋದೇನಾದ್ರೂ ಇತ್ತ? ಹೇಳಿದ್ರ? ನೀವೇನ್ ಹೇಳಿದ್ರಿ? ಅವ್ರೇನ್ ಹೇಳಿದ್ರು? ಗಟ್ಟಿ ಮೇಡಮ್ ನೀವು. ನಾನು ಎನ್ಕ್ವೈರಿಗೆ ಅಂತ ನಿಂತ್ರೆ ಆಕಾರವಾಗಿರೋ ಮೀಸೆ ಹೊತ್ತಿರೋ ಗಂಡಸರು ಗೊಳಗಳ ಅಂತ ಹೇಳ್ತಾರೆ. ಗಟ್ಟಿ ನೀವು. ಕಣ್ಣಲ್ಲಿ ಒಂದು ತೊಟ್ಟು ನೀರು ಇಲ್ಲ. ಗಟ್ಟಿ ಮೇಡಮ್ ನೀವು. ಪ್ಲೀಸ್ ಹಾಗೆ ನೋಡ್ಬೇಡಿ, ಉರಿದು ಬೂದಿ ಆಗ್ಬಿಡ್ತೀನಿ. ಪ್ಲೀಸ್ ಹಾಗೆ ನೋಡ್ಬೇಡಿ ಮೇಡಮ್. ಏನಂದ್ರು ಡಾಕ್ಟರ್? ಇದು ನನ್ ಮನೆ. ನೀವ್ ಹೀಗೆ ಬಂದು ಕೂರೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಏನಂದ್ರು ಡಾಕ್ಟರ್? ಪರಿಚಯ ಇತ್ತು, ಬಂದ್ರು ಹೋದ್ರು. ನಿಮ್ಗೆ ಹೇಳ್ಬೇಕು ಅಂತ ಕಾನೂನಲ್ಲಿ ಇಲ್ಲ. ಏನಂದ್ರು ಡಾಕ್ಟರ್? ತಲೆ ಹರಟೆ ಆಗ್ತಿದೆ. ನಾನು ವಕೀಲರನ್ನ ಕಂಡಿದ್ದೀನಿ. ನೀವು ವಿನಾಕಾರಣ ಹರಾಸ್ ಮಾಡಿದ್ರೆ ಮೇಲಿನವರೆಗೂ ಹೋಗ್ತೀನಿ. ಏನಂದ್ರು? ಹೇಳ್ಬೇಕು ಅಂತ ಏನಿಲ್ಲ. ಚನ್ನಬಸಪ್ಪನವ್ರು ಏನಂದ್ರು? ನಿಮ್ಗೆ ಯಾಕ್ರಿ ಹೇಳ್ಬೇಕು? ಏನಂದ್ರಿ? ಚನ್ನಬಸಪ್ಪನವ್ರು ಏನಂದ್ರು? ಚನ್ನಬಸಪ್ಪ, ಕುತ್ತಿಗೆಯಲ್ಲಿ ಕ್ಯಾನ್ಸರ್ ಗಡ್ಡೆ ಇರೋ ಚನ್ನಬಸಪ್ಪ, ಶ್ವೇತಾ ಅಪ್ಪ ಚನ್ನಬಸಪ್ಪ. ಏನಂದ್ರು? ಸಿಕ್ನಂತ ವಾಚ್ಮ್ಯಾನ್. ಶ್ಯಾಮರಾಯರು ಇದ್ದಾಗಿದ್ದವನು, ಅವ್ರು ಸತ್ತಾಗ ಹೋದವನು ಸಿಕ್ನಂತ. ನಿಮ್ ಮನೆ ಮುಂದೆ ಮರ ಇದೆಯಲ್ಲ, ಅದ್ರ ಹಿಂದೆ ನಿಂತ್ರೆ ಇಲ್ಲಿಂದ ಏನೂ ಕಾಣಿಸಲ್ಲ, ಅಲ್ಲಿಂದ ಎಲ್ಲ ಕಾಣಿಸುತ್ತೆ. ರಾತ್ರಿ 10 ಗಂಟೆವರೆಗೂ ಮನೆಗೆ ಹೋಗೋ ಹಾಗಿಲ್ಲ, ಅಲ್ಲೇ ನಿಂತಿರ್ತೀನಿ. ಡಾಕ್ಟರ್ ಬಂದ್ರು, ಗೋವಿಂದರಾಯರು ಬಂದ್ರು, 1 ಗಂಟೆ ಮೇಲಿದ್ರು, ಹೋದ್ರು. ಚನ್ನಬಸಪ್ಪ ಬಂದ್ರು, ಖಾಲಿ ಕೈಯಲ್ಲಿ ಬಂದ್ರು, 1 ಅರ್ಧ ಗಂಟೆ ಇದ್ರು, ಜೇಬು ತುಂಬಿಸ್ಕೊಂಡು ಹೋದ್ರು. ಇಲ್ವಾ? ಸಿಕ್ನಂತ ವಾಚ್ಮ್ಯಾನ್ ಹುಡುಕು ಅಂತ ಹೇಳಿದಿರಾ? ಬಂದ್ರಲ್ಲ, ಕೂತ್ಕೊಳ್ಳಿ, ನಾನ್ ತೆಗಿತೀನಿ. ಮೇಡಮ್ ಅವರೇ, ಬನ್ನಿ ಸರ್. ಸಿಕ್ಕದ್ನ ವಾಚ್ಮ್ಯಾನ್?